ಮಣ್ಣಿನ ಮಗ. ಈಗ ಕೇಳಿ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವರಗೊನ್ನಲ್ ಹತ್ತಿರದ ಮಾಚಗುಂಡಳ್ಳಿ ಗ್ರಾಮದ ರೈತ ಮಹಿಳೆ ಹಾಗೂ PhD ಪದವೀಧರೆ ಆಗಿರುವ ಶ್ರೀಮತಿ ಭಾಗ್ಯಶ್ರೀ ವಿನೋದ್ ನಾಯಕ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಗೋವಿಂದರಾವ್ ಎನ್ ರಾಠೋಡ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದೊಳಗೆ ಒಬ್ಬರು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಸದ್ಯ PhD ಕೂಡ ಮಾಡ್ತಾ ಇದ್ದಾರೆ. ಅದು ರಾಯಚೂರು ವಿಶ್ವವಿದ್ಯಾಲಯದೊಳಗೆ. ಅವರು ತಮ್ಮ ಶಿಕ್ಷಣದ ಜೊತೆಗೆ ಈ ಕೃಷಿಯಲ್ಲಿ ಕೂಡ ತಮ್ಮ ಯೋಗದಾನವನ್ನು ನೀಡ್ತಾ ಇದ್ದಾರೆ. ಅವರೇ ಈಗ ನಮ್ಮ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಇರುವಂಥ ರೈತ ಮಹಿಳೆ ಭಾಗ್ಯಶ್ರೀ ವಿನೋದ್ ನಾಯಕ್ ಅಂತ. ಭಾಗ್ಯಶ್ರೀ ವಿನೋದ್ ನಾಯಕ್ ಅವರು ಮೂಲತಃ ಕೃಷಿ ಕುಟುಂಬದಿಂದ ಬಂದವರು. ಇವರ ತಂದೆಯವರ ಹತ್ರ ಕೂಡ ಒಂದು 4 ಎಕರೆ ನಿಂಬೆಹಣ್ಣಿನ ತೋಟ ಇದೆ. ಆ 4 ಎಕರೆಯಲ್ಲಿ ಒಂದು 500 ನಿಂಬೆ ಗಿಡಗಳನ್ನು ಬೆಳೆಸಿದ್ದಾರೆ ಇವರ ಪೋಷಕರು. ಮದುವೆ ಆದ ನಂತರ ತನ್ನ ಅತ್ತೆಯ ಮನೆಯಲ್ಲೂ ಕೂಡ ಇವರು ಕೃಷಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ಶಿಕ್ಷಣ ಕೂಡ ಮುಂದುವರಿಸಿದ್ದಾರೆ. ಮದುವೆ ಆಗೋಕ್ಕಿಂತ ಮುಂಚೆ ಕೇವಲ ಇವರು BA ಪದವಿಯನ್ನು ಅಷ್ಟೇ ಮುಗಿಸಿದ್ರು. ಆದರೆ ಮದುವೆ ಆದ ನಂತರ B.Ed ಮುಗಿಸಿ MA ಮುಗಿಸಿ ಇವಾಗ PhD ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ ನಾವು ಅವರ ಅನುಭವವನ್ನು ಇವತ್ತು ಈ ಕಾರ್ಯಕ್ರಮದೊಳಗೆ ಕೇಳೋಣ. ನಮಸ್ಕಾರ ಭಾಗ್ಯಶ್ರೀ ವಿನೋದ್ ಕುಮಾರ್ ಅವರೇ. ನಮಸ್ತೆ ಸರ್. ಮೇಡಮ್, ತಾವು ಈಗ ಕೃಷಿಯನ್ನ ಮಾಡ್ತಾ ಇದ್ರಿ. ಈಗಿನ ಕಾಲದೊಳಗೆ ಶಿಕ್ಷಣ ಪಡೆದು ಕೃಷಿ ಕಡೆ ಒಲವು ತೋರಿಸ್ಬೇಕಾದ್ರೆ ತುಂಬಾ ಕಷ್ಟ. ಹೆಣ್ಮಕ್ಳು ಶಿಕ್ಷಣ ಕಡಿಮೆ ಪಡೆದ್ರು ಪರವಾಗಿಲ್ಲ, ಆದ್ರೆ ನನ್ನ ಗಂಡ ಮಾತ್ರ ಶಿಕ್ಷಣ ಹೆಚ್ಚಿಗೆ ಪಡೆದಿರ್ಬೇಕು, ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿನೇ ಇರಬೇಕು ಅಂತ ಬಯಸೋರು. ಇವನ್ ರೈತ ಕುಟುಂಬದಿಂದ ಬರುವಂತ ಹೆಣ್ಮಕ್ಳು ಕೂಡ ಇದನ್ನೇ ಬಯಸೋದು. ಅದು ಪ್ರಕೃತಿ ನಿಯಮ ಸಹಜ ಕೂಡ. ಆದ್ರೆ ನೀವು ಡಿಗ್ರಿ ಮಾಡ್ಕೊಂಡು ಆಮೇಲೆ ಸರ್ಕಾರಿ ನೌಕರಿ ಇದ್ದಂತ ಹುಡುಗನ ಜೊತೆ ಮದುವೆ ಆಗಿದ್ರು ಕೂಡ ಇವತ್ತು ಕೃಷಿ ಕಡೆ ಒಲವು ತೋರಿಸ್ತಾ ಇದ್ರಲ್ಲ, ಇದಕ್ಕೆ ಕಾರಣ ಏನಂತ ಕೇಳಬಹುದಾ? ಮೂಲ ಕಾರಣ ಅಂದ್ರೆ ನಮ್ಮ ಯಜಮಾನ್ರಿ ಸರ್. ಅವ್ರಿಗೆ ಕೃಷಿಯಲ್ಲಿ ಇದ್ದಂತ ಒಲವು ನನಗೂ ಆ ಒಲವಿನ ಕಡೆ ಕರ್ಕೊಂಡು ಹೋಗಿದೆ ಸರ್. ಹೂವಿನ ಜೊತೆ ನಾರ್ ಸ್ವರ್ಗಕ್ಕೆ ಹೋದಂಗೆ ನಾನು ನಮ್ಮ ಮನೆಯವ್ರ ಜೊತೆ ಈ ಮಟ್ಟಕ್ಕೆ ಬಂದಿದ್ದೀನಿ. ಮೂಲತಃ ನಮ್ದು ಕೃಷಿ ಕುಟುಂಬ ಸರ್. ಕೃಷಿನ ನೋಡ್ಕೊಂಡು ಬೆಳೆದವಳು ನಾನು. ಅಪ್ಪ ಕೃಷಿಕ. ಆಮೇಲೆ ನಮ್ಮ ದೊಡ್ಡಣ್ಣ ಅವರು ಅಗ್ರಿಕಲ್ಚರ್ ಪದವೀಧರ. ಅಂದ್ರೆ ಅವರು BSc ಮುಗಿಸಿದ್ದಾರೆ. BSc ಅಗ್ರಿಕಲ್ಚರ್. ಅದನ್ನ ನೋಡ್ಕೊಂಡು ಬೆಳೆದವಳು ನಾನು. ನನ್ನ ಮದುವೆ ಆದ್ಮೇಲೆ ನಮ್ಮ ಮನೆಯವರಿಗೆ ಮುಂಚೆಯಿಂದ ಅವ್ರಿಗೆ ಪ್ರಕೃತಿ ಒಲವು. ಮನೆಯಲ್ಲೇ ಸಣ್ಣ ಸಣ್ಣ ಗಾರ್ಡನ್ ಮಾಡೋದು, ಈ ತೆಂಗಿನ ಗಿಡದಲ್ಲಿ ಸಹ ಸಸಿಗಳನ್ನ ನೆಡೋದು, ಕ್ರಿಯೇಟಿವ್ ಆಗಿ ಏನಾದ್ರು ಮಾಡ್ತಾ ಇದ್ರು. ನನ್ ಮದುವೆ ಆದ್ಮೇಲೆ ನಮ್ ತೋಟನ ನೋಡಿದ್ರು ಅವರು. ಆಮೇಲೆ ನಮ್ಮ ಅಣ್ಣ ಅವ್ರ ಜೊತೆ ಅವರೆಲ್ಲ ಸೇರ್ಕೊಂಡು ನಾವು ಒಂದೇನೋ ತೋಟ ಮಾಡ್ಬೇಕು. ಅವ್ರಿಗೆ ಮೊದ್ಲಿಂದ ಕನ್ಸು. ಅದಕ್ಕೆ ಕನ್ಸಿಗೆ ದಾರಿ ಬೇಕಲ್ಲ ಸರ್. ಹಂಗಾಗಿ ಒಂದು ದಾರಿ ಸಿಕ್ಕಂಗಾಯ್ತು. ಎಲ್ಲರೂ ಸೇರಿ ಒಂದು ಕೃಷಿ ಮಾಡಿದ್ರು ಅವರು. ಆಮೇಲೆ ಅವ್ರನ್ನ ನೋಡ್ತಾ ನೋಡ್ತಾ ನನಗೂ ಅದ್ರ ಜೊತೆ ಹಾ ಸರ್. ಮೂಲತಃ ಹೆಣ್ಮಕ್ಳು ಹೆಂಗಂದ್ರೆ ಆರಾಮ್ ಮನೆಯಲ್ಲಿ ಇರ್ಬೇಕು. ನನ್ನ ತಂದೆ ತಾಯಿಗೂ ಅದೇ ಕನ್ಸು. ಅದು ಬಿಟ್ಟು ಕೃಷಿ ಮಾಡುವಂತ ಹುಡುಗರಿಗೆ ಹುಡುಗಿ ಕೊಡೋದೇ ತುಂಬಾ ಕಷ್ಟ. ಅದ್ರಲ್ಲೂ ಕೂಡ ನೀವು ಡಿಗ್ರಿ ಮುಗಿಸ್ಕೊಂಡು ಮತ್ತೆ ಸರ್ಕಾರಿ ನೌಕರಿ ಇರುವಂತ ಹುಡುಗನ ಮದುವೆ ಮಾಡ್ಕೊಂಡಿದ್ರಿ. ಅಷ್ಟಾದ್ರೂ ಕೂಡ ಮತ್ತೆ ಕೃಷಿ ಕಡೆ ಒಲವು ತೋರಿಸಿದ್ರಲ್ಲ, ಇದು ತುಂಬಾ ಒಳ್ಳೆ ವಿಷಯನೇ ನಿಮ್ದು. ಮೇಡಮ್, ನೀವು ಮದುವೆಗಿನ ಮುಂಚೆ ಬರೀ BA ಅಷ್ಟೇ ಆಗಿತ್ತು ಅಂತ ಹೇಳಿದ್ರಿ. ಮತ್ತೆ B.Ed MA ಅತ್ತೆ ಮನೆಗೆ ಬಂದ ನಂತರನೇ ಮಾಡಿದ್ರ? ಹೌದು ಸರ್, ಅತ್ತೆ ಮನೆಗೆ ಬಂದ ಮೇಲೆ ಮಾಡಿದ್ರು. ಇಲ್ಲಿ ನಿಮ್ಮ ಕೋಆಪರೇಟ್ ಯಾವ ರೀತಿ ಸಿಕ್ತು? ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ನಮ್ಮ ನಾದ್ನಿ ಆದವ್ರು ಅವರು ಹೈಸ್ಕೂಲ್ ಟೀಚರ್. ನಮ್ಮ ಮಾವನವರು ಸಹ ಬ್ಯಾಂಕ್ ಅಧಿಕಾರಿ. ಅವರು ಬ್ಯಾಂಕ್ ಅಧಿಕಾರಿ. ಹಂಗಾಗಿ ನನಗೂ ಎಜುಕೇಶನ್ ಏನು ತೊಂದರೆ ಆಗ್ಲಿಲ್ಲ ಸರ್. ಅವರೇ ಎಲ್ಲ ಸಪೋರ್ಟ್ ಮಾಡಿ, ನಮ್ಮ ಅತ್ತೆನೇ ಕಾಲೇಜ್ ಹೋಗು ನೀನು ಅಂತ ಕಳಿಸ್ತಿದ್ರು. ನನ್ನ ಪ್ರಾಜೆಕ್ಟ್ ವರ್ಕ್ ಎಲ್ಲ ಅರ್ಧ ಅವ್ರು ಮಾಡ್ಕೊಡ್ತಿದ್ರು, ಮನೇಲಿ ಮಾಡ್ಕೊಡ್ತಿದ್ರು ಸರ್. ನಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರು ಸರ್. B.Ed ಮುಗಿಸ್ಕೊಂಡೆ, ಆಮೇಲೆ MA ಮುಗಿಸ್ಕೊಂಡೆ. ಈಗ ಈ ವರ್ಷ 25 ಡಿಸೆಂಬರ್ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬಿಟ್ಟಿದ್ರು ಸರ್ PhD. ಅದ್ರ ಜೊತೆ ನಮ್ಮ ಮನೆಯವ್ರ ಜೊತೆ ಕೃಷಿನೇ ಮಾಡ್ತಾ ಇದ್ವಿ. ವೀಕೆಂಡ್ ಕೃಷಿ ಅಂತೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಎಂಟ್ರೆನ್ಸ್ ಎಕ್ಸಾಮ್ ಬಿಟ್ಟಾಗ ನಮ್ಮ ಅತ್ತಿಗೆ ಅವರು ಇಲ್ಲ ಹಾಕು ಅಂತ ಅವ್ರು ಫೋರ್ಸ್ಫುಲಿ ಹಾಕ್ಸಿದ್ರು. ನಾನು PhD ಮಾಡೋದು ನನ್ನ ಕನಸು. ನಮ್ಮ ಮನೆಯವರು, ನಮ್ಮ ಅತ್ತಿಗೆ, ಅಣ್ಣ ಅವರೆಲ್ಲ ಸಾಕಾರಗೊಳಿಸ್ದಂಗೆ ಸರ್. ಈಗ ನಮ್ಮ ಮನೆಯವ್ರೂ ಇಲ್ಲ ಮಾಡು ಹೋಗು ಅಂತೇಳಿ ಅವ್ರು ಸಪೋರ್ಟ್ ಮಾಡಿದಾರೆ ಸರ್. ಹಂಗಾಗಿ ಈಗ ನಂದು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಯೂನಿವರ್ಸಿಟಿಯಲ್ಲಿ ಪ್ರೆಸೆಂಟ್ ಆಗಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ PhD ಮಾಡ್ತಿದ್ರು. ನೋಡಿ, ಒಂದ್ ಹೆಣ್ಣಿಗೆ ಒಳ್ಳೆ ಮನೆತನ ಸಿಕ್ಕರೆ ಅವಳು ಕೂಡ ತಮ್ಮ ಬಾಳನ್ನ ಬೆಳೆಸ್ಕೊಳ್ಳೋದ್ರ ಜೊತೆಗೆ ಸಮಾಜಕ್ಕೂ ಒಂದು ಮಾದರಿಯಾಗಿ ಬೆಳಿಬಹುದು ಅನ್ನೋ ಇದೊಂದು ಕುಟುಂಬನೇ ಉದಾಹರಣೆ ಅಂತ ಹೇಳ್ಬೋದು ಮೇಡಮ್. ನಾವು ಇಂಥ ಕುಟುಂಬ ಎಲ್ಲ ಹೆಣ್ಮಕ್ಳಿಗೆ ಸಿಕ್ಕರೆ ಎಲ್ಲರೂ ಸಂತೋಷವಾಗಿನೇ ಇರ್ತಾರೆ, ಯಾರು ಕೂಡ ಬೇಜಾರು ಪಡ್ಕೊಳ್ಳಲ್ಲ.
ಮೇಡಮ್ ನೀವು ಕೃಷಿ ಮಾಡ್ತಾ ಇದ್ರಲ್ಲ, ಎಷ್ಟು ಎಕರೆ ಹೊಲ ಇದೆ ನಿಮ್ದು? ನಮ್ದು 12 ಎಕರೆ ಸರ್. 12 ಎಕರೆ ಇದೆ ಮೇಡಮ್. 6 ಎಕರೆದಲ್ಲಿ ತೋಟಗಾರಿಕೆ ಮಾಡ್ತಾ ಇದೀವಿ. ತೋಟಗಾರಿಕೆ ಮಾಡ್ತಿದ್ರು. ತೋಟಗಾರಿಕೆ ಅಂದ್ರೆ ಏನೇನು ಬೆಳೆದಿದ್ದೀರಿ ಮೇಡಮ್? ನಾವು ಮಾವಿನ ಗಿಡ ಬೆಳಿತಾ ಇದೀವಿ ಸರ್. 3 ಎಕರೆ ಮಾವಿನ ಗಿಡ ಹಾಕಿದೀವಿ. ಈಗ ಪ್ರೆಸೆಂಟ್ ಆಗಿ ಒಂದು 160 ಹಣ್ಣುಗಳು ಬಿಡ್ತಾ ಇದಾವೆ. ಮಾವಿನ ಹಣ್ಣುಗಳು ಮಾವಿನ ಹಣ್ಣುಗಳು ಟೋಟಲ್ ಎಷ್ಟು ಗಿಡಗಳು ಅದಾವೆ ಮೇಡಮ್ ಮಾವಿನ? 160 ಗಿಡ ಈಗ ಹಣ್ಣುಗಳು ಬರ್ತಾ ಇದಾವೆ ಸರ್. ಇನ್ನ 300 ಗಿಡನ ಹೋದ ವರ್ಷ ಹಾಕಿದೀವಿ ಸರ್. ಹೋದ ವರ್ಷನೇ ನಾಟಿ ಮಾಡಿದ್ರಿ? ನಾಟಿ ಮಾಡಿದೀವಿ ಸರ್. ನೀವು ಈಗ ಹಣ್ಣು ಯಾವ್ಯಾವ ತಳಿ ಬೆಳೀತಾ ಇದ್ರಿ ಮೇಡಮ್? 4 ತಳಿ ಇದಾವೆ ಸರ್. ಕೇಸರ್, ದಶೇರಿ, ಮತ್ತೆ ಬೇನಿಶ್ ಅಂತ ಬರುತ್ತೆ ಸರ್. ಮಲ್ಲಿಕಾ ಅಂತ. 4 ತಳಿ ಬೆಳಿತಾ ಇದೀವಿ ಸರ್. ಈ ಹಣ್ಣುಗಳನ್ನು ಮಾರಾಟ ಮಾಡೋದು ಹೇಗೆ ಮೇಡಮ್ ನೀವು? 2 ವರ್ಷ ನಾವು ಲೀಸಿಗೆ ಕೊಡ್ತಾ ಇದೀವಿ ಸರ್. ಇನ್ನೊಂದ್ ಸರ್ ನಾವು ಮೇನ್ಲಿ ಸಾವಯವ ಗೊಬ್ಬರನ ಯೂಸ್ ಮಾಡೇ ಬೆಳಿತಾ ಇರೋದು. ಅಂದ್ರೆ ರಾಸಾಯನಿಕ ಗೊಬ್ಬರ ಬಳಸಲ್ಲ ಸರ್. ನಾವು ಸ್ವತಃ ನಾವೇ ತಯಾರು ಮಾಡ್ತೀವಿ ಸರ್. ನಮ್ಮ ಮನೆಯವರು ನಾವು ಗೋಕೃಪಾಮೃತ, ಜೀವಾಮೃತ, ಮೀನಾಮೃತ. ನಾವಲ್ದೆ ನಮ್ಗಿಬ್ರು ಮಕ್ಕಳು ಸರ್, ಹೆಣ್ಮಕ್ಳು. ಅವುಗಳು ಸಹ ನಮ್ ಜೊತೆ ಮಾಡ್ತಾವ. ನಿಮ್ಮ ಮಕ್ಕಳು ಕೂಡ ಕೃಷಿ ಒಳಗೆ ಅವರಿಗೂ ಇಂಟ್ರೆಸ್ಟ್ ಸರ್. ನಮ್ ಜೊತೆ ಅಲ್ಲಿ ಹೊಲದಲ್ಲೇ ಇರ್ತಾರೆ ಸರ್. ಎಲ್ರು ಸಣ್ಣ ಮಕ್ಕಳಿಗೆ ಯಾಕೆ ಕರ್ಕೊಂಡು ಹೋಗ್ತೀರಿ ಅಂತಿರ್ತಾರೆ ಸರ್. ಆದ್ರೆ ಅವ್ರಿಗೆ ಇಂಟ್ರೆಸ್ಟ್ ಸರ್. ಒಂದ್ ವಾರ ಹೋಗಿಲ್ಲ ಅಂದ್ರೆ ಹೊಲಕ್ ಹೋಗಂ ಪಪ್ಪ ಅಂತ ಕೇಳ್ತಾರೆ. ಮೇಡಮ್ ಇದು ಮೀನಾಮೃತ ಅಂತ ಅಂದ್ರಲ್ಲ, ಮೀನಾಮೃತ ಯಾವ ರೀತಿ ತಯಾರು ಮಾಡ್ತೀರಾ ನೀವು? ಮೀನಿದ್ ವೇಸ್ಟೇಜ್ ತಗೋಬೇಕು ಸರ್. ಮೀನ್ ಸಿಕ್ಕರೆ ಮೀನಿಂದ ವೇಸ್ಟೇಜ್ ಇರುತ್ತಲ್ಲ ಸರ್, ಅದನ್ನ ತಗೊಳ್ಬೇಕ್ರಿ. ಆಮೇಲೆ ಬೆಲ್ಲ ಹಾಕ್ಬೇಕ್ರಿ. ಅದನ್ನ ಸಣ್ಣ ಪೀಸ್ ಮಾಡ್ಬೇಕ್ರಿ. ಅದನ್ನ ಪೀಸ್ ಮಾಡಿ ಎಷ್ಟು ಬೇಕಾಗಬಹುದು ಮೇಡಮ್? ಒಂದು 2-3 ಕೆಜಿ ಸರ್. 2-3 ಕೆಜಿ ಮೀನಾ. ಅದಕ್ಕೆ 1-2 ಕೆಜಿ ಬೆಲ್ಲ ಹಾಕ್ಬೇಕು ಸರ್. ಏನಾಗ್ತದೆ ಸರ್, ಬೆಲ್ಲ ಹಾಕಿದ್ರೆ ಮೀನ್ ಕರಗ್ತದೆ ಸರ್. ಅದ್ರ ಜೊತೆ 1-3 ತಿಂಗಳು ಗಾಳಿ ಆಡ್ಲಾರ್ದಂಗ್ ಬಟ್ಟೆ ಕಟ್ಟಿ ಇಡ್ಬೇಕು ಸರ್. ಮೀನು ಮತ್ತೆ ಮೀನು ಬೆಲ್ಲ ಚೆನ್ನಾಗಿ ಕಲಸಿ ಒಂದು ಡಬ್ಬಿಯಲ್ಲಿ ಹಾಕಿ 1-3 ತಿಂಗಳು ಮುಚ್ಚಿಡ್ಬೇಕು ಸರ್, ಗಾಳಿ ಹೋಗ್ಲಾರ್ದಂಗ. ಆಮೇಲೆ ಅದು ಲಿಕ್ವಿಡ್ ಆಗುತ್ತೆ ಸರ್. ಮೀನಾ ಬೆಲ್ಲ ಜೊತೆ ಸೇರ್ಕೊಂಡು ಲಿಕ್ವಿಡ್ ಆಗುತ್ತೆ ಸರ್. ಅದು ಜೇನುತುಪ್ಪ ಆದಂಗ್ ಲಿಕ್ವಿಡ್ ಆಗುತ್ತೆ ಸರ್. ಅದನ್ನ ನಾವು ಈ ರಸಗೊಬ್ಬರ ಹೆಂಗ್ ಯೂಸ್ ಮಾಡ್ತಾರೆ ಸರ್, ಸ್ಪ್ರೇ ಮಾಡ್ತಾರಲ್ಲ ಆ ತರ ಇಷ್ಟು ml ಅಂತೇಳಿ ಹಾಕೊಂಡು ಯೂಸ್ ಮಾಡ್ಬೋದು ಸರ್. ಅಂದ್ರೆ 1 ಲೀಟರ್ ನೀರಿಗೆ ಎಷ್ಟು ಹಾಕ್ಬೋದು ಮೇಡಮ್? 100 ml 200 ml ಅಂತ ಇರುತ್ತೆ ಸರ್. ಅಷ್ಟು ಹಾಕ್ಬೋದು. 1 ಲೀಟರ್ ನೀರಿಗೆ ಅಷ್ಟಾಗಿ ಸ್ಪ್ರೇ ಮಾಡ್ಬೇಕು ಸರ್. ಇದು ಮೀನಾಮೃತದಿಂದ ಲಾಭ ಏನು ಮೇಡಮ್ ಸರ್? ಈಗ ಮಣ್ಣಿಂದು ಫಲವತ್ತತೆ ಹೆಚ್ಚಾಗುತ್ತೆ ಸರ್. ಗಿಡಕ್ಕೆ ಒಳ್ಳೆ ಪೋಷಕಾಂಶ ಸಿಗುತ್ತೆ. ಅಂದ್ರೆ ಇದು ನಾವೇನು ಗಿಡಕ್ಕೆ ಹೊಡಿಬೇಕಾ ಅಥವಾ ಗಿಡಕ್ಕೆ ಹೊಡಿಬೇಕು ಸರ್? ಗಿಡಕ್ಕೆ ಹೊಡಿಬೇಕು. ಇಲ್ಲ ಅಂದ್ರೆ ನೀರಲ್ಲಿ ಬಿಡ್ತಾರ್ರಿ. ನೀರಾವರಿ ಹನಿ ನೀರಾವರಿ ಮಾಡಿರ್ತಾರ್ರಿ, ಹಂಗ ಡ್ರಿಪ್ ಅಲ್ಲಿ ಹಾಕ್ಬಿಡ್ತಾರ ಸರ್. ಕೆಳಗಡೆ ಹೋಗುತ್ತೆ. ಮಣ್ಣು ಫಲವತ್ತತೆ ಹೆಚ್ಚಾಗುತ್ತೆ ಸರ್. ಅದರಿಂದ ನಾವು ಸಾವಯವ ಯೂಸ್ ಮಾಡ್ದಂಗಾಗತ್ತೆ ಸರ್. ಮೇಡಮ್ ಈಗ ನೀವು ಬೆಲ್ಲ ಮತ್ತೆ ಮೀನನ್ನ ಮಿಕ್ಸ್ ಮಾಡಿ ಒಂದು ಪಾತ್ರೆ ಒಳಗೆ ಹಾಕಿ ಬಟ್ಟೆ ಕಟ್ಟಿ 1-2-3 ತಿಂಗಳು ಬಿಡ್ಬೇಕಂದ್ರೆ ಅದನ್ನ ಬಿಸಿಲಲ್ಲಿ ಇಡ್ಬೇಕಾ? ಇಲ್ಲ ಸರ್, ಒಳಗಡೆ ಇಡ್ಬೇಕ್ರಿ. ಗಾಳಿ ಬೆಳಕು ಇರ್ಲಾರ್ದಂಗ ಆ ಪ್ರದೇಶದಲ್ಲಿ ಇಡ್ಬೇಕು ಸರ್. ಅಂದ್ರೆ ಅದು ಫುಲ್ ಇದು ಆಗ್ಬಿಟ್ಟು ಲಿಕ್ವಿಡ್ ಆಗ್ಬಿಡುತ್ತೆ ಸರ್. ಅದು ಲಿಕ್ವಿಡ್ ಆಗಿ ಜೇನುತುಪ್ಪ ನೋಡ್ತೀವಲ್ಲ ಸರ್ ನಾವು, ಆ ತರ ಆಗಿರುತ್ತೆ ಸರ್ ಅದು. ಇದು ನೀವೇ ಸ್ವತಃ ನಾವೇ ಮಾಡಿದೀವಿ ಸರ್. ಈ ರೀತಿ ಮಾಡ್ಬೇಕಂತ ನಿಮ್ಗೆ ಮಾರ್ಗದರ್ಶನ ನೀಡಿದವರು ಯಾರು? ನಮ್ಮ ಮನೆಯವರೊಬ್ರು ಗೆಳೆಯ ಇದ್ದಾರ್ರಿ, ಅವರು ಹೇಳ್ತಿದ್ರು. ಆಮೇಲೆ ನಾವು ಬೇರೆಯವರು ಯಾರಾದ್ರೂ ಸಾವಯವ ಕೃಷಿ ಮಾಡಿರ್ತಾರಲ್ಲ ಸರ್, ಅವ್ರದ್ದು ವಿಡಿಯೋಸ್, ಆಮೇಲೆ ಅವ್ರಿಗೆ ಹೋಗಿ ಆದ್ರೆ ಭೇಟಿಯಾಗಿ ಬರ್ತಿದೀವಿ. ಅವ್ರದ್ದು ನೋಡ್ಕೊಂಡು ಬಂದು ಮಾಡಿದೀವಿ ಸರ್ ನಾವು. ಮತ್ತೆ ಮೇಡಮ್ ಈಗ ನೀವು ಸಾವಯವ ಗೊಬ್ಬರನೇ ಬಳಸ್ತೀವಿ ಅಂತ ಹೇಳಿದ್ರೆ, ಸಾವಯವ ಗೊಬ್ಬರ ಅಂದ್ರೆ ಯಾವ ರೀತಿ ನೀವು ತಯಾರು ಮಾಡ್ಕೊಳ್ತೀರದನ್ನ? ಎರೆಹುಳು ಗೊಬ್ಬರನ್ನ ತಗೊಳ್ತೀವಿ ಸರ್. ಕೃಷಿ ಆಫೀಸ್ ಇರ್ತದಲ್ಲ ಸರ್, ಅವ್ರ ಕಡೆ ಇರುತ್ತ್ರಿ ಎರೆಹುಳ ಗೊಬ್ಬರ. ಅವರಿಂದ ಖರೀದಿ ಮಾಡ್ತೀವಿ ಸರ್. ಒಂದು 150-200 ರೂಪಾಯಿಗೆ ಒಂದ್ ಚೀಲ ಸಿಗುತ್ತೆ ಸರ್, 50 ಕೆಜಿ. ಹೌದು, ಅಂತವುಗಳನ್ನ ತಗೊಂಡು ಹಾಕ್ತಿವಿ ಸರ್. ಅಂದ್ರೆ ಈಗ ಪ್ರತಿಯೊಂದು ಇದರಲ್ಲಿ ಕೃಷಿ ಕೇಂದ್ರ ತಾಲೂಕ್ ಮಟ್ಟದಲ್ಲಿ ಇರುತ್ತೆ ಸರ್. ತಾಲೂಕ್ ಮಟ್ಟದಲ್ಲಿ ಅಲ್ಲಿ ತೋತ್ರ ಮೇಡಮ್ ಅವ್ರು ಫೋನ್ ಮಾಡಿ ಹೇಳ್ತಾರೆ ಸರ್, ನಮ್ ಕಡೆ ಇದಾವ್ ನೋಡಿ ಸರ್. ಅವ್ರಿಗೆ ಗೊತ್ತ್ರಿ ನಾವು ಸಾವಯವ ಮಾಡ್ತೀವಿ, ನಾವು ತೋಟಗಾರಿಕೆ ಮಾಡ್ತೀವಿ ಅಂತ. ಅವ್ರು ಫೋನ್ ಮಾಡಿ ಹೇಳ್ತಾರೆ ಸರ್ ಹಿಂಗ್ ಬಂದಿದೆ ನೋಡ್ರಿ, ಬಂದು ತಗೊಳ್ರಿ ಅಂತೇಳಿ. ಅವರು ಹೆಲ್ಪ್ ಮಾಡ್ತಾರೆ ಸರ್. ನಮ್ಗೆ ಒಟ್ಟಾರೆ ಅಧಿಕಾರಿಗಳು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಏನಾದ್ರೂ ಮಾಡ್ತೀವಿ ಅಂದ್ರೆ ಅಲ್ಲಿದವ್ರು ಹೆಲ್ಪ್ ಮಾಡ್ತಾರೆ ಸರ್. ನಿಜ. ನಾವು ಬೇರೆ ಏನಾದ್ರೂ ಡಿಫ್ರೆಂಟ್ ಮಾಡ್ಬೇಕು ಸರ್. ಮಾಡಿದ್ರೆ ಎಲ್ರಿಗೂ ಏನು ಕಾಣಿಸೋದಿಲ್ಲ. ಈಗ ಬೇರೆ ಏನಾದ್ರೂ ಮಾಡಿದ್ರೆ ಅವಾಗ ನಾವು ಗುರುತಿಸ್ಕೊಳ್ತೀವಿ. ನಿಜ ಮೇಡಮ್. ಈಗ ನೀವು ಎರೆಹುಳನ ಕೃಷಿ ಕೇಂದ್ರದಿಂದ ತಗೊಳ್ತಾ ಇದ್ರಿ, ನೀವು ತಯಾರು ಮಾಡ್ಬೇಕಂತ ಏನಾದ್ರು ಮಾಡಿದೀವಿ ಸರ್. ಹೌದಾ? ಅದು ನಮ್ಗೆ ಟೈಮ್ ಆಗ್ತಾ ಇಲ್ಲ. ಹೌದಾ? ಮಾಡ್ತೀವಿ ಸರ್. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನೀವೇ ತಯಾರು ಮಾಡ್ತೀವಿ. ಡೆಮೋ ಮಾಡಿದೀವಿ, ಬಟ್ ಅದು ಇನ್ನು ನಮ್ಗೆ ರಿಸಲ್ಟ್ ತಗೊಳಕ್ ಆಗಿಲ್ಲ. ಬೇರೆ ಎಲ್ಲ ಮಾಡಿದೀವಿ. ಜೀವಾಮೃತ ಮಾಡಿದೀವಿ, ಗೋಕೃಪಾಮೃತ, ಇಂಥವುಗಳನ್ನೆಲ್ಲ ನಾವು ಮಾಡ್ಕೊಂಡು. ಎರೆಹುಳ ಒಂದು ಪೆಂಡಿಂಗ್ ಇದೆ, ಅದನ್ನ ಮಾಡ್ಕೋಬೇಕು ಸರ್ ನಾವು. ಈಗ ನೀವು ಕೃಷಿ ನೈಸರ್ಗಿಕವಾಗಿನೇ ಮಾಡ್ತಾ ಇರೋದು. ನಿಮ್ದು ಟೋಟಲ್ 12 ಎಕರೆ ಹೊಲ ಇದೆ ಅಂತಂದ್ರೆ ಅದರಲ್ಲಿ 6 ಎಕರೆ ತೋಟಗಾರಿಕೆ ಮಾಡ್ತಾ ಇದ್ರಿ. ತೋಟಗಾರಿಕೆ ಬರೀ ಮಾವಿನ ಹಣ್ಣು ಅಷ್ಟೇ ಹಾಕಿದ್ರೆ ಮತ್ತೆ ಬೇರೆ? ಈಗ ಹೋದ ವರ್ಷದಿಂದ ಬೇರೆ ಹಾಕಿದೀವಿ ಸರ್. ಎಲ್ಲಾ ವೆರೈಟಿ ಇರ್ಲಿ ಅಂತೇಳಿ ಚಿಕ್ಕು, ಆಮೇಲೆ ಹಲಸಿನ ಹಣ್ಣು, ಮೋಸಂಬಿ, ಸ್ಟಾರ್ ಫ್ರೂಟ್ ಹಾಕಿದೀವಿ ಸರ್. ಮತ್ತೆ ಇದು ಅವಕಾಡೋ, ಆಮೇಲೆ ವಾಟರ್ ಆಪಲ್ ಹಾಕಿದೀವಿ ಸರ್. ಒಂದು 4-5 ನುಗ್ಗೆ ಹಾಕಿದೀವಿ. ಬೇರೆ ಎಲ್ಲ ಇರ್ಲಿ ಅಂತೇಳಿ, ನಮ್ಗೆ ಯಾರಾದ್ರೂ ಬಂದ್ರೆ ವರ್ಷ ಪೂರ್ತಿ ಏನಾದ್ರೂ ಸಿಗ್ಲಿ, ನಮ್ಮ ಅವ್ರ ಕಾನ್ಸೆಪ್ಟ್ ಸರ್. ಹಂಗೆ ಹೋಗ್ಬಾರ್ದು, ನಮ್ಮ ಹೊಲಕ್ ಬಂದವ್ರು ಏನಾದ್ರೂ ಒಯ್ಬೇಕು ಅನ್ನೋದು, ಅಂತದನ್ನ ಮಾಡಿದೀವಿ ಸರ್ ನಾವು.
ಮೇಡಮ್ ಈಗ ಮತ್ತೆ ಇನ್ನು 6 ಎಕರೆ ನಿಮ್ದು ಲ್ಯಾಂಡ್ ಇದೆಯಲ್ಲ, ಹಾ ಸರ್. ಅದನ್ನ ಒಣ ಬೇಸಾಯ ಮಾಡ್ತಾ ಇದ್ರ ಅಥವಾ ಇಲ್ಲ, ನೀರಾವರಿ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ ಸರ್. ಹತ್ತಿ ಬೆಳಿತಾರೆ, ಆಮೇಲೆ ಶೇಂಗಾ ಎಲ್ಲ ಬೆಳಿತಾರೆ ಸರ್, ತೊಗರಿ. ಮತ್ತೆ ತರಕಾರಿ ಅದೇನು ಹಾಕಲ್ ಮಾಡಿ ಹಾಕ್ತಾರೆ ಸರ್. ಈಗ ನಾವು ಗಿಡಗಳು ಹಾಕಿದೀವಲ್ಲ ಸರ್, ಅದ್ರ ಮಧ್ಯದಲ್ಲಿ ತರಕಾರಿ ಬೆಳಿತಾರೆ. ತರಕಾರಿ ಅಂದ್ರೆ ಯಾವ್ಯಾವ ತರಕಾರಿ? ಬದನೆಕಾಯಿ ಬೆಳಿತಾರೆ ಸರ್, ಚೌಳಿಕಾಯಿ, ಆಮೇಲೆ ಬೆಂಡೆಕಾಯಿ, ಟೊಮೆಟೊ ಇವು ಬೆಳಿತಾರೆ. ಇವು ಬೆಳಿತಾರೆ. ನಾವು ಸ್ವೀಟ್ ಕಾರ್ನ್ ಬೆಳೆದಿದ್ವಿ ಸರ್ ಒಂದ್ಸಲ ನಡುವೆ. ಸ್ವೀಟ್ ಕಾರ್ನ್ ಕಲರ್ಸ್, ಪರ್ಪಲ್ ಕಲರ್, ಹಿಂಗ್ ಕಲರ್ಸ್ ಬರ್ತಾವಲ್ಲ ಸರ್, ಅಂತವು ಬೆಳೆದಿದ್ದೀವಿ ಸರ್. ಬೀಜ ಎಲ್ಲಿಂದ ತಂದ್ರಿ ಮೇಡಮ್? ಈಗ ನಮ್ಮ ಮನೆಯವ್ರ ಫ್ರೆಂಡ್ ತರ್ಸ್ಕೊಟ್ಟಿದ್ದಾರೆ ಸರ್ ಸ್ವೀಟ್ ಕಾರ್ನ್ ಬೀಜನ. ಕಲರ್ಸ್ ಅಲ್ಲಿ ಇದ್ದಿದ್ದು? ಕಲರ್ಸ್ ಇದ್ದದ್ದು ಸರ್. ಮತ್ತೆ ಅದು ಮಾರಾಟ ಹೇಗ್ ಮಾಡಿದ್ರು ಮೇಡಮ್? ಮಾರಾಟ ಅಂದ್ರೆ ನಾವು ಟೆಸ್ಟಿಂಗ್ ಹಾಕಿದ್ವಿ ಸರ್, ಸ್ವಲ್ಪ ಬರುತ್ತೋ ಇಲ್ಲ ಅಂತೇಳಿ, ನಮ್ಮ ಭೂಮಿಗೆ ಬರುತ್ತೋ ಇಲ್ಲ ಅಂತ ಬಂದಿತ್ತು ಸರ್. ನಾವೆಲ್ಲ ಮನೆಗೆಲ್ಲ ಹಂಚಿಬಿಟ್ಟಿದ್ದೀವಿ. ಒಟ್ಟಾರೆ ಅದು ಮನೆಗೆ ಬಳಸ್ಕೊಂಡಿದ್ರಿ, ಹೊರಗಡೆ ಏನು ಸೇಲ್ ಮಾಡಿಲ್ಲ? ಅಂದ್ರೆ ನಾವು ಡೆಮೋ ನೋಡ್ಬೇಕಿತ್ತು ಸರ್, ಬರುತ್ತೆ ಇಲ್ಲ ಅಂತ ಬಂದ್ ಸರ್. ಮತ್ತೆ ಈಗ ಮುಂದೆ ಅದನ್ನ ನಿಮ್ ಹೊಲದೊಳಗೆ ಬೆಳಿಬೇಕಂತ ಏನಾದ್ರು ಯೋಚನೆ ಬೆಳಿತೀವಿ ಸರ್. ಬೆಳಿತೀರ? ಆಮೇಲೆ ಚೆಂಡು ಬೆಳೆದಿದ್ದೀವಿ ಸರ್. ಚೆಂಡು ಬಹಳ ಚೆನ್ನಾಗಿ ಬಂದಿದೆ ನಮ್ದು ರಿಸಲ್ಟ್. ಒಂದು 2,000 ಸಸಿ ನೆಟ್ಟಿದೀವಿ ಸರ್ ಹೋದ ವರ್ಷ. ಅದರಿಂದ 20-30 ರೂಪಾಯಿ ಲಾಭ ತಗೊಂಡಿದ್ದೀವಿ. ಅಂದ್ರೆ ಡೈರೆಕ್ಟ್ ನಮ್ಮ ಹೊಲಕ್ ಬಂದೇ ಒಯ್ತಿದ್ರಿ. ದೀಪಾವಳಿ ದಸರಾ ಟೈಮಿಗೆ ಬಂತಂದ್ರೆ ಬಂದು ಒಯ್ತಾರ ಸರ್. ನಾವು ಪ್ರತಿ ವರ್ಷ ಬೆಳಿತೀವಿ ಅಂತ ಗೊತ್ತು ಸರ್, ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಗೆ, ಸರ್ ಹೂವ ಇದಾವ ಬರ್ತೀವಿ ನಾವು ಅಂತೇಳಿ. ಈಗ ನೀವು ಹೂವ ಯಾವ ಸೀಸನ್ ಮಾರ್ತೀರಿ ಹೆಚ್ಚಾಗಿ? ದೀಪಾವಳಿ ಸರ್, ದಸರಾಲಿಂದ ಸ್ಟಾರ್ಟ್ ಆದ್ರೆ ದೀಪಾವಳಿ ತನಕ ಮಾರ್ತೀವಿ ಸರ್. ಈಗ ಮತ್ತೆ ಹಾಕಿದ್ರೆ ಮೇಡಮ್ ಚೆಂಡು ಹೂ? ಈಗ ಸ್ಟಾರ್ಟ್ ಮಾಡ್ಬೇಕು ಸರ್, ಆಗಸ್ಟ್ ಅಲ್ಲಿ ಹಾಕ್ತಿವಿ. ಆಗಸ್ಟ್ ಅಲ್ಲಿ ಹಾಕಿದ್ರೆ ಅಕ್ಟೋಬರ್ ನವೆಂಬರ್ ವರೆಗೂ ಬಂದ್ಬಿಡುತ್ತೆ ಸರ್. ಮತ್ತೆ ಬೇರೆ ಹೂವು ಏನಾದ್ರು ಹಾಕಿದ್ರ? ಗುಲಾಬಿ ಹೂವು ಅಥವಾ? ಇಲ್ಲ ಸರ್, ನಾವು ಮನೆಗೆ ಹಾಕೊಂಡಿದೀವಿ. ಒಂದು 10 ಗಿಡ 15 ಗಿಡ ಚೆನ್ನಾಗಿರ್ಲಿ ಅಂತೇಳಿ ಒಂದು ಕಾಯಿ ತೋಟ ಅಲ್ಲಿ ಒಂದ್ 2 ರೂಮ್ ಇದಾವ್ರಿ, ಅದ್ರ ಪಕ್ಕದಲ್ಲೇ ಮಾಡ್ಕೊಂಡಿದೀವಿ. ಮನೆ ಸಲುವಾಗಿ ಅಷ್ಟೇ? ಮನೆ ಸಲುವಾಗಿ. ಹೊರಗೇನು ಸೇಲ್ ಮಾಡೋ? ಅಲ್ಲಿ ಮಾರ್ಕೆಟಿಂಗ್ ಇಲ್ಲ ಸರ್. ಗುಲಾಬಿ ಇಲ್ಲಿ ಗುಲ್ಬರ್ಗ ಇದ್ದಷ್ಟು ಅಲ್ಲಿ ಮಾರ್ಕೆಟಿಂಗ್ ಇಲ್ಲ ನಮ್ಗೆ. ಅಲ್ಲಿಂದ ಇಲ್ಲಿ ತಂದು ಕೊಡಕ್ ಆಗಲ್ಲ. ಚೆಂಡು ಅಂದ್ರೆ ಒಂದು 2 ತಿಂಗಳು ಇರುತ್ತೆ ಸರ್, ಅಲ್ಲಿ ಇರುತ್ತೆ ರೇಟ್, ಕೊಡ್ಬೋದು ನಾವು. ಭಾಗ್ಯಶ್ರೀ ಮೇಡಮ್ ಅವರೇ, ನಿಮ್ಮ ಹತ್ರ ಕೆಲಸಗಾರರು ಇದ್ದಾರಾ ಅಥವಾ ನೀವೇ ಮನೆಯವರೇ ಮಾಡ್ತೀರಾ? ನಾವೇ ಮನೆಯವ್ರು ಮಾಡ್ತೀವಿ ಸರ್. ಜಾಸ್ತಿ ಕೆಲಸ ಇದ್ದಾಗ ಆಳ್ಗಳು ತಗೊಳ್ತೀವಿ. ಬರ್ತಾರೆ ಮೇಡಮ್ ಕೆಲಸ? ಬರ್ತಾರೆ ಸರ್. ಅಲ್ಲಿ ಊರಿನವರೇ? ಅಲ್ಲಿ ಸಮಸ್ಯೆ ಅಂದ್ರೆ ಆಳ್ ಸಮಸ್ಯೆ ಸರ್. ಅದೇ ರೈತರಿಗೆ ಕಷ್ಟ ಇರೋದೇ ಈಗ ಆಳಿನ ಸಮಸ್ಯೆನೇ ಬರ್ತಿರೋದು. ನಾವು ವೀಕೆಂಡ್ ಅಲ್ಲಿ ಕರೆಸ್ತೀವಿ, ರವಿವಾರ ಶನಿವಾರ. ಈಗ ಯಾರಾದ್ರೂ ಕಾಲೇಜ್ ಹುಡುಗರು ಇರ್ತಾರ್ರಿ, ಅವರಿಗೆ ಏನಾದ್ರು ಕೆಲಸ ಬೇಕಿರ್ತದೆ, ಅವ್ರು ಕೇಳ್ತಾರೆ ಸರ್ ನಾವು ಶನಿವಾರ ರವಿವಾರ ಬರ್ತೀವಿ ನಿಮ್ ಕಡೆ, ಅಂತವ್ರು ಬಂದ್ ಕೆಲಸ ಮಾಡ್ತಾರೆ. ಮೇಡಮ್ ಈಗ ಬೆಳೆ ಬಿತ್ತಾ ಇದ್ವಿ ಅಂದ್ರೆ ಅಲ್ಲಿ ಹೊಲದೊಳಗೆ ಸಾಕಷ್ಟು ಸಮಸ್ಯೆಗಳು ನಮಗೆ ಎದುರಾಗುತ್ತೆ. ಯಾಕಂದ್ರೆ ಈಗ ನಾವು ಬಿತ್ತಿದ ನಂತರ ಕಳೆಗಳು ಬೆಳಿತವೆ, ಆ ಕಳೆಯನ್ನ ಕೀಳಬೇಕಾಗುತ್ತೆ. ಕಳೆ ಕೀಳಬೇಕಾದ್ರೆ ನೀವು ಕೂಲಿಗಾರನ ಹಚ್ತೀರಾ ಅಥವಾ ನೀವೇ ಇದು ಮಾಡ್ತೀರಾ? ಇಲ್ಲ ಸರ್, ಬರ್ತಾರೆ ಕೆಲ್ಸಕ್ಕೆ ಬರ್ತಾರೆ. ನಮ್ದು ಆಲ್ಮೋಸ್ಟ್ ಗಿಡ ಇರೋದ್ರಿಂದ ಮಷಿನ್ ಬರ್ತಾವ ಸರ್, ಅದ್ರಲಿಂದ ಸ್ವಚ್ಛ ಮಾಡ್ಕೋತಾರೆ, ಕಳೆ ತೆಗೆದು ಬಿಡ್ತಾರೆ ಅದರಿಂದ. ಮತ್ತೆ ಮೇಡಮ್ ಈಗ ನೀವು ಕೆಲವೊಂದು ಬೆಳೆಗಳಿಗೆ ನ್ಯಾಚುರಲ್ ಬೆಳೆದ್ರು ಕೂಡ ಕೆಲವೊಂದ್ಸಲ ರೋಗ ಬಾಧೆಗೆ ತುತ್ತಾಗೋದು ಸಹಜ. ಹೌದು ಸರ್. ಆ ಟೈಮಿಗೆ ನೀವು ರೋಗ ಬಾಧೆನ ತಡೆಗಟ್ಟಬೇಕಾದ್ರೆ ಏನೇನು ಕ್ರಮ ಕೈಗೊಳ್ತೀರಿ ಸರ್? ಈಗ ನಾ ಹೇಳಿದ್ನೆಲ್ಲ ಗೋಕೃಪಾಮೃತ, ಜೀವಾಮೃತ ಇಂಥವುಗಳನ್ನ ಹೆಚ್ಚಾಗಿ ಬಳಸೋದ್ರಲಿಂದ ರೋಗ ಕಡಿಮೆ ಆಗ್ತಾವ ಸರ್. ಆಮೇಲೆ ಜಾಸ್ತಿ ಬಂದಾಗ ಏನು ಮಾಡಕ್ಕಾಗಲ್ಲ ಸರ್, ನಾವು ಇವು ಬೇರೆ ಔಷಧಿಗಳನ್ನ ಸಿಂಪಡಿಸಬೇಕು. ಆ ಟೈಮಿಗೆ ನಾವು ರಾಸಾಯನಿಕ ಔಷಧಿಗಳನ್ನ ಬಳಸಲೇಬೇಕು. ಅಂದ್ರೆ ನಾವು ಆದಷ್ಟು ಕಡಿಮೆ ಬಳಸ್ತಾ ಇದೀವಿ ಅಂತ. ನಾವು ಮ್ಯಾಂಗೋ ಬೆಳೆದಿದ್ವಿ ಅಂದ್ರೆ ನಾವು ನ್ಯಾಚುರಲ್ ಆಗಿ ಹಣ್ಣು ಮಾಡಿಕೊಟ್ಟಿದೀವಿ. ಇನ್ನು ಕಾಯಿ ಇರುವಾಗ್ಲೇ ರಾಸಾಯನಿಕ ಯೂಸ್ ಮಾಡಿ ಹಣ್ಣು ಮಾಡಿಬಿಡ್ತಾರೆ ಸರ್. ನಾವಿಲ್ಲ, ನ್ಯಾಚುರಲ್ ಆಗಿ ಮೊದ್ಲಿಂದ ಯಾವ ಪದ್ಧತಿ ಇತ್ತು ಸರ್, ಹುಲ್ಲಲ್ಲಿ ಮುಚ್ಚಿಟ್ಟು 1 ವಾರ ಆದ್ಮೇಲೆ ತೆಗೆದು ಆ ತರ ತೆಗೆದೇ ಮಾರಿದೀವಿ ಸರ್. ಮ್ಯಾಂಗೋಸ್ ಅದೇ ರೀತಿ ಹೆಲ್ದಿ ಫ್ರೂಟ್ಸೇ ಕೊಟ್ಟಿದೀವಿ ಸರ್ ನಾವು. ಅದೊಂದು ನಮ್ಗೆ ನೆಮ್ಮದಿ. ಈಗ ನೀವು ತರಕಾರಿ ಅದು ಹಾಕಿದ್ರು ಕೂಡ ಅದು ಮಾರಾಟ ಯಾವ ರೀತಿ ಮಾಡ್ತೀರಾ ಮೇಡಮ್? ನೀವೇ ಸೇಲ್ ಮಾಡ್ತೀರಾ ಅಥವಾ? ಇಲ್ಲ ಸರ್, ನಾವು ಕೊಟ್ಬಿಡ್ತೀವ್ರಿ. ಅದು ತರಕಾರಿ ಒಂದಿನ ಮಾರಕ್ ಆಗಲ್ಲ. ಹೌದು, ಡೈಲಿ ಇರುತ್ತೆ ಸರ್, ಒಂದೇ ಸಲ ಮಾರಕ್ ಆಗಲ್ಲ. ಹೌದು, ಮಾರ್ಕೆಟಿಗೆ ಕಳ್ಸಿಬಿಡ್ತೀವಿ ಸರ್. ಅಂದ್ರೆ ಮಾರ್ಕೆಟಿಗೆ ಯಾರು ನೀವೇ ಹೋಯ್ತಾರ ಮತ್ತೆ ಬೇರೆ ರೈತರು ಬಂದು? ಮೇಡಮ್ ನೀವು ಹೊಲದೊಳಗೆ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಒಳಗೆ ಎಷ್ಟು ಜನ ಇದ್ರಿ ನೀವು ಅಲ್ಲಿ ಕೆಲಸ ಮಾಡಕ್ಕೆ? ನಾನು ನಮ್ಮ ಮನೆಯವ್ರು ಸರ್, ನಾವು ಇಬ್ರು ಇರ್ತೀವ್ರಿ. ಕಂಪಲ್ಸರಿ ಇಬ್ರು ಇರ್ತೀವಿ. ಮೇಡಮ್ ಈಗ ನೀವು ಈ PhD ಮಾಡಿದ ನಂತರ ಮುಂದೇನು ಸರ್ಕಾರಿ ಕೆಲಸ ಸೇರ್ಬೇಕಂತ ಆಸೆ ಇದನ್ನ ಅಥವಾ ಇದೇ ಕೃಷಿ ಮುಂದುವರ್ಸ್ಬೇಕಂತ? ನೋಡ್ಬೇಕು ಸರ್, ಟ್ರೈ ಮಾಡ್ಬೇಕ್ರಿ. ಹೌದಾ? ಸಿಕ್ಕರೆ ಹೋಗ್ತೀನಿ, ಆದ್ರೆ ವೀಕೆಂಡ್ ಅಲ್ಲಿ ಟೈಮ್ ಸಿಗುತ್ತಲ್ಲ ಸರ್ ನಮಗೆ. ವೀಕೆಂಡ್ ಅಲ್ಲಿ ಟೈಮ್ ಸಿಗುತ್ತೆ, ನಾವು ತೋಟಕ್ಕೆ ಬರ್ಲೇಬೇಕು ಸರ್. ಅಂದ್ರೆ ವೀಕೆಂಡ್ ಅಲ್ಲಿ ಮಾತ್ರ ನೀವು ಹವ್ಯಾಸಿ ಕೃಷಿ ಮಾಡ್ಲೇಬೇಕು. ನಮ್ ಕಾನ್ಸೆಪ್ಟೇ ಹವ್ಯಾಸಿ ಕೃಷಿ ಸರ್. ನಿಜ, ವೀಕೆಂಡ್ ಕೃಷಿ ಅದನ್ನ ಮಾಡ್ತೀವಿ ಸರ್. ಭಾಗ್ಯಶ್ರೀ ಮೇಡಮ್ ಅವರೇ, ನಾನು ನಿಮ್ ಜೊತೆ ಮುಂಚೆ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಯ್ತು ನಿಮಗೆ ಕೆಲವೊಂದು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಹೇಳಿದ್ರು. ಯಾವ್ಯಾವ ಪ್ರಶಸ್ತಿ ನಿಮಗೆ ಬಂದಿದೆ ಅಂತ? ನನಗೆ ಕೃಷಿ ಮಹಿಳೆ ಅಂತ ಕೊಟ್ಟರು ಸರ್. ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಕೃಷಿ ಮೇಳ ಅಂತ ಮಾಡ್ತಾರೆ ಸರ್ ವರ್ಷ. ಹೌದು, ಇದು ರಾಯಚೂರು ಕೃಷಿ ಮೇಳ ಅಲ್ಲಿ ಮಾಡ್ತಾರೆ ಸರ್. ಅಲ್ಲಿ ಪ್ರತಿ ವರ್ಷ ಡಿಸ್ಟಿಕ್ ಲೆವೆಲ್ ಅಲ್ಲಿ ಶ್ರೇಷ್ಠ ಕೃಷಿ ಮಹಿಳೆ, ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಡ್ತಾರೆ. ಹೌದು ಮೇಡಮ್. ಯಾದಗಿರಿ ಡಿಸ್ಟಿಕ್ ಇಂದ ನಾನು ಸೆಲೆಕ್ಟ್ ಆಗಿದ್ದೆ ಸರ್ ಈ ಸಲ. ಅಂದ್ರೆ ಡಿಸ್ಟಿಕ್ ಅಲ್ಲೇ ನಿಮಗೆ ಕೊಟ್ಟಿರೋದು? ಡಿಸ್ಟಿಕ್ ಅಲ್ಲೇ ಶ್ರೇಷ್ಠ ಕೃಷಿ ಮಹಿಳೆ ಅಂತೇಳಿ ಕೊಟ್ಟಿದ್ದಾರೆ ಸರ್. ತುಂಬಾ ಒಳ್ಳೆಯದು, ನಮಗೂ ಸಂತೋಷ ಆಯ್ತು. ತಮಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಮೇಡಮ್ ಈಗ ನೀವು ಈ ಕೃಷಿನೂ ಮಾಡ್ತಾ ಇದ್ರಿ ಮತ್ತೆ ಮನೇನೂ ನೋಡ್ಕೊಂಡು ಹೋಗ್ತಾ ಇದ್ರಿ. ಈಗ ನಿಮ್ಮ ಹಾಗೆ ಬೇರೆ ಮಹಿಳೆ
ಹೌದು ಮುಂದೆ ಅವರು ಕೂಡ ಕೃಷಿ ಮಾಡಬೇಕು ಅಥವಾ ಬೇರೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅವ್ರು ಬಯಸಿದಾಗ ಅವರಿಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಬೇಕು. ಹೌದು. ಹಾಗಾದ್ರೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಹಾ ಸರ್, 6363400523. ರೈತ ಬಂದವರೇ, ಭಾಗ್ಯಶ್ರೀ ವಿನೋದ್ ನಾಯಕ್ ಅವರ ದೂರವಾಣಿ ಸಂಖ್ಯೆನ ನಾನು ಇನ್ನೊಮ್ಮೆ ಹೇಳ್ತೀನಿ, ಕೇಳಿ. 6363400523. ಭಾಗ್ಯಶ್ರೀ ಮೇಡಮ್ ಅವರೇ, ಈಗ ನೀವು PhD ಮಾಡ್ತಾ ಇದ್ದರ ಜೊತೆಗೆ ಕೃಷಿನೂ ಕೂಡ ಮಾಡ್ತಾ ಇದ್ರಿ. ಹೌದು ಸರ್. ಈಗ ನೀವು ಮಹಿಳೆಯರಿಗೆ ಮತ್ತೆ ಯುವತಿಯರಿಗೆ ಏನನ್ನು ಒಂದು ಸಂದೇಶ ನೀಡ್ತೀರಾ? ಸರ್, ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಮಹಿಳೆಯರು ಕೃಷಿ ಮಾಡ್ತಾನೆ ಇರ್ತಾರೆ ಸರ್. ನಿಜ, ಆದ್ರೆ ಅವ್ರದ್ದು ಹೊಟ್ಟೆಪಾಡಿಗಾಗಿ ಮಾಡ್ತಾರೆ ಸರ್. ನಿಜ ನಿಜ ಮೇಡಮ್. ಈಗ ಅವ್ರು ಹೋಗ್ಲೇಬೇಕು, ಮಾಡ್ಲೇಬೇಕು. ಸಂಸಾರ ಸಾಗಿಸ್ಬೇಕಾದ್ರೆ ಮಾಡ್ಲೇಬೇಕು. ಆಲ್ಮೋಸ್ಟ್ ಅತಿ ಹೆಚ್ಚು ಹೆಣ್ಮಕ್ಳಿಂದಾನೇ ಸಂಸಾರ ನಡೀತಿದೆ. ನಿಜ ಮೇಡಮ್. ಕಷ್ಟಪಟ್ಟು ನಾವು ಏನು ಮಾಡಿರಲ್ಲ, ಅದಕ್ಕಿಂತ 10 ಪಟ್ಟು ಅವ್ರು ಮಾಡಿದಾರೆ. ಅವ್ರು ಗುರುತಿಸ್ಕೊಂಡಿಲ್ಲ ಅಷ್ಟೇ, ನಾವು ಅವ್ರನ್ನ ಹುಡುಕಿಲ್ಲ. ಆದ್ರೆ ಇನ್ನೊಂದು, ಈಗ ಹುಡುಗಿಯರ್ ಇರ್ತಾರೆ ಸರ್, ಅವ್ರ ಕಾನ್ಸೆಪ್ಟ್ ಏನಂದ್ರೆ ನಮ್ಗೆ ಸೆಟ್ಲ್ ಆಗಿರೋ ಗಂಡ ಸಿಕ್ಕರೆ ಸಾಕು, ಆರಾಮ್ ಮನೆಯಲ್ಲಿ ಇರೋದು. ಅವ್ರ ಗಂಡನ ಆಸೆಗೆ ಹಿಂದ್ ಹೋಗ್ಲಿ, ಅವ್ರ ಗಂಡಗನು ಉರಿ ತುಂಬಿಸ್ಲಿ ಕೃಷಿ ಮಾಡ್ಲಿಕ್ಕೆ. ಅವ್ರದ್ದು ಹೊಲ ಗಿಲ ಇದ್ರೆ ಅಟ್ಲೀಸ್ಟ್ ನೋಡ್ಲಕ್ಕಾದ್ರೂ ಹೋಗ್ಲಿ ಸರ್, ನಮ್ ಹೊಲ ಇಷ್ಟಿದೆ ಅಂತೇಳಿ. ಅವಾಗ ಒಲವು ಬಂದೇ ಬರ್ತದೆ. ಈಗ ಕೃಷಿ ಮಾಡೋದ್ರಿಂದ ಏನಾದ ಅಂತಿರ್ತಾರೆ ಸರ್. ಹೌದು. ಆದ್ರೆ ಮಾಡಿದ್ರೆ ಎಲ್ಲಾನು ಸಿಗುತ್ತೆ, ಮಾಡ್ಬೇಕಷ್ಟೇ. ಕೃಷಿಯಿಂದಲೇ ನಮ್ಮ ಬದುಕು ಸಾಗೋದು ಮೇಡಮ್. ಮಾಡಕ್ಕೆ ಮನ್ಸ್ ಮಾಡ್ಬೇಕು, ನಮ್ಮ ಮನಸ್ಸು ಗಟ್ಟಿ ಮಾಡ್ಬೇಕಷ್ಟೇ. ಮಾಡ್ಬೇಕು ಸರ್. ಅವ್ರು ಏನಾದ್ರು ಮಾಡ್ತೀನಿ ಅಂದ್ರೆ ನಾವು ಬೆಂಬಲವಾಗಿ ನಿಲ್ಬೇಕು ಸರ್, ಅವಾಗ ಏನಾದ್ರು ಮಾಡಕ್ಕಾಗತ್ತೆ. ತುಂಬಾ ಧನ್ಯವಾದಗಳು ಭಾಗ್ಯಶ್ರೀ ವಿನೋದ್ ನಾಯಕ್ ಮೇಡಮ್ ಅವರೇ. ತಾವು ಇಲ್ಲಿ ತನಕ ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಲ್ದೇನೆ ನಮ್ಮ ರೈತ ಮಹಿಳೆಯರಿಗೆ, ವಿಶೇಷವಾಗಿ ಯುವತಿಯರಿಗೆ ಒಂದು ಕಿರು ಸಂದೇಶವನ್ನು ನಿಮ್ಮ ಮುಖಾಂತರ ನೀಡಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಇಷ್ಟೊತ್ತು ಸಂವಾದ ನಡೆಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವರಗೊನ್ನಲ್ ಹತ್ತಿರದ ಮಾಚಗುಂಡಳ್ಳಿ ಗ್ರಾಮದ ರೈತ ಮಹಿಳೆ ಹಾಗೂ PhD ಪದವೀಧರೆ ಆಗಿರುವ ಶ್ರೀಮತಿ ಭಾಗ್ಯಶ್ರೀ ವಿನೋದ್ ನಾಯಕ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಗೋವಿಂದ್ ರಾವ್ ಎನ್ ರಾಠೋಡ್.